ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬಂದಿದ್ದೀನಿ ಇವತ್ತು ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ. ಹೊರಗಡೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ನೋಡ್ರಿ ಫುಲ್ ಕಾಲಕ್ಕೆ ಎಲ್ಲ ಜಿರಿ ಎದ್ಬಿಟ್ಟಿತ್ತು ನೀರ್ಬಿಟ್ಟು. ಅಲ್ಲಿಂದ ಎಲ್ಲ ಕೃಷಿ ಕಡೆ ನೋಡೋಣ ಅಂತ ಹೋದ್ವಿ. ತೆನೆ, ರಾಗಿದು, ಮಾಮೂಲಿ ಧಾನ್ಯಗಳನ್ನೆಲ್ಲ ರಾಶಿ ರಾಶಿ ಹಾಕಿದ್ರು. ಅದನ್ನೆಲ್ಲ ನೋಡ್ಕೊಂಡು ಲೆಫ್ಟ್ ಸೈಡ್ ನೋಡಿದ್ವಿ. ಕಾವೇರಿ ತಾಯಿದು ಫ್ಲವರ್ ಡೆಕೋರೇಷನ್ ಮಾಡಿದ್ರು. ಅದನ್ನ ಸ್ವಲ್ಪ ಹೊತ್ತು ನೋಡ್ಕೊಂಡು ಹಂಗೆ ಮುಂದೆ ಬಂದ್ವಿ. ಇಲ್ಲಿ ಕೃಷಿ ಬಗ್ಗೆ ಕಬ್ಬು ನೆಟ್ಟಿರೋದು ಹಾಗೂ ತೆನೆ ಹಾಕಿರೋದು ಎಲ್ಲ ಹಾಕಿದ್ರು. ಪೈಪ್ ಎಲ್ಲ ಹಾಕ್ಸಿ ನಾವು ಮುಂದೆ ಬಂದ್ರೆ ಹಳ್ಳಿ ಥೀಮಲ್ಲಿ ಮಾಡಿದ್ರು. ನಮ್ ಕಡೆ ಎಲ್ಲ ಕೋಳಿ ಸಾಗಾಣಿಕೆ ಆಗಿರ್ಬೋದು, ದನ ಕರು ಹೇಗೆಲ್ಲ ಸಾಕ್ತಿವಿ ಅದ್ರ ಬಗ್ಗೆ ಥೀಮ್ ಹಾಕಿದ್ರು. ಅಲ್ಲೇ ಮುಂದೆಗಡೆ ನೋಡ್ತಾ ಇರ್ಬೋದು ನೀವು, ಹಳ್ಳಿ ಮನೆ ಹೇಗಿರುತ್ತೆ ಅದೇ ತರ ಸೇಮ್ ಇತ್ತು. ಆಮೇಲೆ ಕಾಫಿ ಎಲ್ಲ ಮಾಡ್ತಾರಲ್ಲ ಆ ಕಡೆ ಸೈಡು, ನಮ್ ಕಡೆ ಇವಾಗ ಹನಿ ನೀರಾವರಿ ರೈತರ ಪೈಪು ಆ ತರ ಎಲ್ಲ ಹಾಕ್ಸಿ ಮಾಮೂಲಿ ಒಟ್ಟು ಹಳ್ಳಿ ಥೀಮ್. ಈಗ ಹಳ್ಳಿ ಕಡೆ ನಾವ್ ಏನೇನ್ ಬೆಳಿತೀವಿ, ಕರ್ಬೇವಿನ ಸೊಪ್ಪು ಆಗಿರ್ಬೋದು, ಕರ್ಬೇವಿನ ಸೊಪ್ಪು ಹಿಡಿದು ಪ್ರತಿಯೊಂದು ತರಕಾರಿ ಗಿಡ, ಫ್ಲವರ್ಸ್ ಎಲ್ಲ ಹಾಕಿದ್ರು. ಇದ್ ನೋಡಿ ಹಂಗೆ ಭತ್ತ ನಾಟಿ ಮಾಡುತ್ತಲ್ಲ, ಅದು ನಾನು ಫಸ್ಟ್ ಟೈಮ್ ನೋಡಿದ್ದು ಅಲ್ಲೇನೆ. ಅಲ್ಲಿಂದ ಸ್ವಲ್ಪ ಮುಂದೆ ಅಲ್ಲೇ ಭತ್ತ ಕಟ್ ಮಾಡೋದು ಮಿಷಿನ್ ಅಲ್ಲೇ ಹಾಕಿದ್ರು. ಎಲ್ಲ ಚೆನ್ನಾಗಿತ್ತು. ಮಂಡ್ಯ ಸೈಡ್ ನಾನು ಫಸ್ಟ್ ಈ ತರ ಎಲ್ಲ ನೋಡಿದ್ದು. ಹಿಂಗೆ ಸ್ವಲ್ಪ ಮುಂದೆ ಹೋದ್ವಿ. ಅಲ್ಲಿಂದ ಮುಂದೆ ಬಂದಾದ್ಮೇಲೆ ನಮ್ಮ ರೇಷ್ಮೆ ನಾಡಲ್ಲಿ ಯಾವ ತರ ಮೊಟ್ಟೆ ಇಕ್ಕಿರ್ಬೋದು, ನಮಗೆ ರೇಷ್ಮೆ ಮೊಟ್ಟೆ, ಮುಂದೆ ಕಸ ಆಗಿರ್ಬೋದು, ಗೂಡುಗಳು, ಕಲರ್ ಗೂಡ್ಸ್ ಎಲ್ಲ ಇತ್ತು. ಅದ್ರ ಬಗ್ಗೆ ಎಲ್ಲ ನೋಡಿದ್ವಿ. ಮಾಮೂಲು ಬೋರ್ಡ್ ಮೇಲೆ ಹಾಕಿದ್ರು, ಅದನ್ನೆಲ್ಲ ಓದ್ಕೊಂಡು ಮುಂದೆ ಬಂದ್ವಿ. ನೋಡ್ಬೋದು ನಾನು ಅವತ್ತೇ ನೋಡಿದ್ದು ವೈಟ್ ಕಲರ್ ಗೂಡು ಮತ್ತೆ ಯೆಲ್ಲೋ ಕಲರ್ ಗೂಡು ನೋಡಿದೆ. ಸ್ವಲ್ಪ ಡಿಮ್ ಆಗಿರೋ ಕಲರ್ ಎಲ್ಲ ಇತ್ತು. ಆಮೇಲೆ ಮಂಡ್ಯದ ಸಿಟಿ ಥೀಮ್ ಮಾಡಿದ್ರು. ನಮ್ಮ ಮಂಡ್ಯ ಸೈಡ್ ಈ ಕಡೆ ಈ ತರ ಎಲ್ಲ ಇರುತ್ತೆ ಮನೆ ಅಂತಾನೆ ಗೊತ್ತಾಗೈತಿ. ಸಿಟಿ ಒಟ್ಟು ಎಲ್ಲಾ ತರ ನಮ್ ಕರ್ನಾಟಕದಲ್ಲಿ ಯಾವ ತರ ಇದೆ, ಮಂಡ್ಯ ಸೈಡ್ ಯಾವ ತರ ಇದೆ ಅದೆಲ್ಲ ಹಾಕಿದ್ರು. ಮತ್ತೆ ನೋಡ್ಬೋದು ನೀವು ಮಾಮೂಲಿ ಅಲ್ಲಿ ಮಂಡ್ಯದಲ್ಲಿ ಪಂಚಾಯತಿ ಅಂತ ಒಂದ್ ಐತಿ, ಗ್ರಾಮ ಪಂಚಾಯತಿ ಅಂತ ಏನೋ ಅದ್ರದ್ದು ಇದು. ಅದನ್ನೆಲ್ಲ ಇದೆಲ್ಲ ಸ್ಟೂಡೆಂಟ್ಸ್ ಮಾಡಿರೋದಂತೆ. ಮಾಮೂಲಿ ಡೆಕೋರೇಷನ್ ಆಗಿರ್ಬೋದು ಎಲ್ಲರೂ ಸ್ಟೂಡೆಂಟ್ ಕೈಲಿ ಒಂದೊಂದು ಸ್ಕೂಲ್ ಕಡೆಯಿಂದ ಮಾಡ್ಸಿದ್ರಂತೆ. ಅಲ್ಲಿಂದ ಒಂದು ಸ್ಟೇಜ್ ಹತ್ರ ತಿರ್ಗ ಎಲ್ಲ ಅನುಷ್ಠಾಕ್ ಆಂಕರಿಂಗ್ ಮಾಡ್ತಾ ಇದ್ರು. ನನಗೆ ಅನುಷ್ಠಾಕ್ ಆಂಕರಿಂಗ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಅಲ್ಲಿ ಹೋಗಿದ್ವಿ. ಅಲ್ಲೊಂದು ½ ಇದ್ದು ನೋಡ್ಕೊಂಡು ಅನುಷ್ಠಾಕ್ ಆಂಕರಿಂಗ್ ಎಲ್ಲ ಬಂದ್ವಿ. ಜನ ಎಲ್ಲ ಡಿ-ಬಾಸ್ ಹೆಸರು ಎಷ್ಟೊಂದ್ ಜನ ಎಲ್ಲ ಕಿರ್ಚ್ತಾ ಇದ್ರು. ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಅಲ್ಲಿಂದ ಲಾಸ್ಟ್ ಬಂದಿದ್ದು ನಾವು ಊಟ ಮುಗಿಸ್ಕೊಂಡು. ಹಾಯ್ ಎಲ್ಲರಿಗೂ, ನಂದು ಸ್ವಲ್ಪ ವಾಯ್ಸು ಡಬ್ಬಿಂಗ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಯಾಕಂದರೆ ನಾನು ಹೊಸ ಮೈಕ್ ತೊಗೊಂಡಿದ್ದೆ. ಆ ಮೈಕ್ ನಾನು ಯೂಸ್ ಮಾಡಿ ಚೆಕ್ ಮಾಡಿರಲಿಲ್ಲ. ಸುಮ್ಮನೆ ಹಂಗೆ ತೊಗೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೆ. ಅದಕ್ಕೆ ಒಂದೆರಡು ವೀಡಿಯೋ ಆದಮೇಲೆ ನೋಡಿದ್ವಿ. ಆಮೇಲೆ ಅಲ್ಲಿ ಡಕ್ಕು ಎಲ್ಲ ಸೌಂಡ್ ಇದ್ದಿದ್ದರಿಂದ ವೀಡಿಯೋ ಕ್ಲೀನಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಮಾಮೂಲಿ ಕ್ಲಿಪ್ಪಿಂಗ್ಸ್ ತೊಗೊಂಡು ಅದನ್ನೇ ವಿಡಿಯೋ ಡಬ್ಬಿಂಗ್ ಮಾಡಿದ್ದೀನಿ. ಯಾವುದೇ ಸ್ವಲ್ಪ ತಪ್ಪಿದ್ರೂ ಸ್ವಲ್ಪ ಕ್ಷಮೆ ಇರಲಿ. ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಕ್ಲೀನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.